ಅಂತೂ ಇಂತೂ 3-4 ವರ್ಷಗಳ ಒಂದು ಬಹು ಬೇಡಿಕೆಯನ್ನ ಕರ್ನಾಟಕ ರಾಜ್ಯದ ನಿರುದ್ಯೋಗಿ ಪ್ರಜೆಗಳ, ಅದರಲ್ಲೂ ಸರ್ಕಾರಿ ಉದ್ಯೋಗನೇ ಬೇಕು ಅಂತ ಕುಳಿತು ಹೋರಾಟ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಬಿಡ್ಸ್ಕೊಬಂದು ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಂತಹ ಒಂದು ಲಕ್ಷಾಂತರ ಕರ್ನಾಟಕದ ಪ್ರಜೆಗಳಿಗೆ ಇವಾಗ ಕರ್ನಾಟಕ ಸರ್ಕಾರ, ಅದರಲ್ಲೂ ಪೊಲೀಸ್ ಇಲಾಖೆ ಭರ್ಜರಿ ನೋಟಿಸ್ ಅನ್ನ ನೀಡಿರುವಂತದ್ದು. ಬರೋಬ್ಬರಿ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಜಸ್ಟ್ PUC ಆದವರಿಗೆ, ದ್ವಿತೀಯ PUC ಪಾಸ್ ಆದವರಿಗೆ ಅಪ್ಲಿಕೇಶನ್ ಸಲ್ಲಿಸಬಹುದಂತಹ ಒಂದು ಹುದ್ದೆಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನ ಅಧಿಕೃತವಾಗಿ ಈಗ ಬಿಡುಗಡೆ ಮಾಡಿರುವಂತದ್ದು. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆನೂ ಅಲ್ಲ, ಇತ್ತಗೆ KPSCನೂ ಅಲ್ಲ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ನೇಮಕಾತಿಯನ್ನ ನಡೆಸ್ತಾ ಇರೋದು ಈ ಒಂದು ಹುದ್ದೆಗಳಿಗೆ. 3991 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಸೊ ಯಾರೆಲ್ಲ ಸರ್ಕಾರಿ ಹುದ್ದೆನೆ ಪಡ್ಕೋಬೇಕು ಅಂತ ನೀವು ಅನ್ಕೊಂಡಿದ್ದೀರೋ ಅವರೆಲ್ಲ ಇವಾಗ ಜಸ್ಟ್ PUC ಪಾಸ್ ಆಗಿದ್ರೆ ನೀವು ಅರ್ಜಿನ ಸಲ್ಲಿಸ್ಬಿಡಿ. ಯಾಕಂದ್ರೆ ಜುಲೈ 3 ಮುಂದಿನ ತಿಂಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಕೊನೆ ದಿನಾಂಕ ಆಗಿದೆ. ಒಂದೇ ತಿಂಗಳು, ನಿಮಗೆ ಒಂದು ತಿಂಗಳು ಇಲ್ಲ ಕರೆಕ್ಟ್ ಆಗಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಂತಾನೆ ನೀವು ಅನ್ಕೊಂಡು ಈಗಲಿಂದಲೇ ಅರ್ಜಿ ಸಲ್ಲಿಸಿ. ಯಾಕಂದ್ರೆ ಇದು ಅಮಾವಾಸ್ಯೆ ಹುಣ್ಣಿಮೆಗೆ ಏನೋ ಒಂದು ಭರ್ಜರಿ ಅದೃಷ್ಟ ಸಿಗುತ್ತೆ ಅಂತಲ್ಲ, ಹಂಗೆ ಕಳೆದ 3 ವರ್ಷಗಳಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಅದ್ರ ಜೊತೆಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಒಂದು ನೀಡಿರುವಂಥದ್ದು. ಸೊ ನೂತನ CM ಆಗಿ DKಶಿ ಅವರು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಬಿಡುಗಡೆಯಾಗಿರುವಂತಹ ಒಂದು ಮೊಟ್ಟ ಮೊದಲ ನೇಮಕಾತಿ ಅಧಿಕೃತ ಅಧಿಸೂಚನೆ ನೋಟಿಫಿಕೇಶನ್ ಇದಾಗಿದೆ. ಸೊ 5 ವರ್ಷ ವಯೋಮಿತಿ ಸಡಿಲಿಕೆ ಒಂದು ನೀಡಿದ್ದಾರೆ ಅಂತಂದ್ರೆ ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ, 5 ವರ್ಷದ PUC ಇಂದ ಔಟ್ಪುಟ್ ಆದಂತಹ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸುವಂಥದ್ದು, ಅರ್ಜಿ ಸಲ್ಲಿಸ್ತಾರೆ. ಸೊ ಪ್ರತಿ ವರ್ಷ ಕರ್ನಾಟಕದಲ್ಲಿ ಕಾಮರ್ಸು, PUC, ಕಾಮರ್ಸು, ಸೈನ್ಸ್ ಬ್ರಾಂಚ್, ಹಾಗೆಯೇ ಆರ್ಟ್ಸ್ ಬ್ರಾಂಚ್, ಇಷ್ಟೂ ಬ್ರಾಂಚ್ಗಳಿಂದ ಜೊತೆಗೆ ಬೇರೆ ಬೇರೆ ITI, ಜೊತೆಗೆ ಡಿಪ್ಲೊಮೊ, ಜೊತೆಗೆ NIOS ಇಂದ. ಸೊ ನಾನು ಜಸ್ಟ್ ಹೇಳ್ತಾ ಇರೋದು ಇಲ್ಲಿ CBSE ಹೊರತುಪಡಿಸಿ ಪ್ರತಿ ವರ್ಷ ಕರ್ನಾಟಕ ಶಿಕ್ಷಣ ಮಂಡಳಿಯ ಬೋರ್ಡ್ ಏನಿದೆಯೋ ಇದರಿಂದ ಪಾಸ್ ಆಗುವಂತವರ ಸಂಖ್ಯೆಯಲ್ಲಿ PUC ನಲ್ಲಿ ಎಲ್ಲ ಕಾಂಬಿನೇಷನ್ಗಳಿಂದ 7 ಲಕ್ಷ ಮೇಲ್ಪಟ್ಟು, ಇನ್ನು CBSE, ISC, ಹಾಗೇನೆ ITI, ಹಾಗೇನೆ ಡಿಪ್ಲೊಮೊ ಇದರಿಂದ ಎಲ್ಲ ಪಾಸ್ ಆದವರು ಸಹ ಈ ಒಂದು ವಿದ್ಯಾರ್ಹತೆ ಪಡೆದವರು ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅರ್ಹತೆಯನ್ನ ಪಡ್ಕೊಂಡಿರ್ತಾರೆ, PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಇರೋದ್ರಿಂದ. ಆದ್ರಿಂದ ಕಾಂಪಿಟೇಷನ್ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮೀರಿರೋದ್ರಿಂದ ಯಾರು ಏಜ್ ಆಗಿದಾರೋ ಅವರು ಜೊತೆಗೆ ಇವರು 5 ವರ್ಷದ್ದು ಎಲ್ಲ ಸೇರಿಸಿ ಸಿಕ್ಕಾಬಟ್ಟೆ ಕಾಂಪಿಟೇಷನ್ ಅಂತೂ ಇರುತ್ತೆ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ. ಆದ್ರಿಂದ ನೀವು ಅರ್ಜಿ ಸಲ್ಲಿಸೋದಕ್ಕೆ ಸರ್ವರ್ ಡೌನ್ ಆದರೂ ಆಯಿತು. ಆದ್ರಿಂದ ನೀವು ಇವತ್ತಿನಿಂದ ಅಂದ್ರೆ ನೀವು ಜೂನ್ 8ರಿಂದ ಅಪ್ಲಿಕೇಶನ್ನ, ಸೋಮವಾರದಿಂದ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ KEA ವೆಬ್ಸೈಟ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಏನಿದೆಯೋ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಈ ಒಂದು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಲಿಂಕ್ ಬಿಡುಗಡೆ ಆಗುತ್ತೆ. ಸೊ ಅದಕ್ಕೂ ಮೊದಲು ಯಾವ್ಯಾವ ಒಂದು ಮೀಸಲಾತಿ ಅಡಿನಲ್ಲಿ RPC ವೃಂದದ ಹುದ್ದೆಗಳು, ಎಷ್ಟು ಉಳಿಕೆ ಮೂಲ ವೃಂದದ ಹುದ್ದೆಗಳು, ಹಾಗೆಯೇ KK 371J ಸ್ಥಳೀಯ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಮೀಸಲಿದ್ದಾವೆ, ಅದರಲ್ಲಿ ಮಹಿಳೆಯರಿಗೆಷ್ಟು, ಪುರುಷರಿಗೆಷ್ಟು, ನೇರ ನೇಮಕಾತಿಗೆಷ್ಟು ಹುದ್ದೆಗಳು, ಹಾಗೆಯೇ ಪ್ರಮುಖ ದಿನಾಂಕಗಳು ಯಾವ್ಯಾವುದು, ಹಾಗೆಯೇ ಅರ್ಹತೆಗಳೇನೇನು, ಅಪ್ಲಿಕೇಶನ್ ಶುಲ್ಕ ಏನೇನು ಅಂತ ಹೇಳಿ ಸ್ಪೀಡಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಟ್ಬಿಡ್ತೀನಿ. ಆಮೇಲೆ ನೀವು ಅಪ್ಲಿಕೇಶನ್ನ ಸಲ್ಲಿಸಿ. ಸೊ ಮತ್ತೇನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಪರೀಕ್ಷೆ, ಯಾವ್ಯಾವ ಪರೀಕ್ಷೆಗಳಿರ್ತವೆ, ಯಾವ್ದಾವ್ದನ್ನು ಪಾಸ್ ಮಾಡಬೇಕು, ಹಾಗೆಯೇ ಇತರೆ ಪ್ರಮುಖ ಇಂಪಾರ್ಟೆಂಟ್ ವಿಡಿಯೋಗಳನ್ನ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಮೊದಲನೇದಾಗಿ ನೋಡ್ಬೇಡೋಣ. ಸೊ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಅಂದ್ರೆ RPC ವೃಂದದ ಹುದ್ದೆಗಳು ಒಟ್ಟಾರೆ 3395 ಹುದ್ದೆಗಳಿದಾವೆ. ಅದರಲ್ಲಿ ನೇರ ನೇಮಕಾತಿ ಪುರುಷ ಹುದ್ದೆಗಳು 2266, ನೇರ ನೇಮಕಾತಿ ಮೂಲಕ ಮಹಿಳಾ ಅಭ್ಯರ್ಥಿಗಳಿಗೆ 755 ಹುದ್ದೆಗಳು, ಇನ್ನು ಸೇವಾ ನಿರತ ಪುರುಷ ಹುದ್ದೆ ಸಂಖ್ಯೆಗಳು 257, ಸೇವಾ ನಿರತ ಮಹಿಳೆಯರಿಗೆ 82, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ನೋಡಿ, ತೃತೀಯ ಲಿಂಗಿಯ ಅಭ್ಯರ್ಥಿಗಳಿಗೂ ಸಹ 35 ಹುದ್ದೆಗಳನ್ನ ಮೀಸಲಾಗಿ ಕೊಟ್ಟಿದ್ದಾರೆ. ಇನ್ನೂ ಜಾಸ್ತಿ ಕೊಟ್ಟಿದ್ರು ಆಗ್ತಿತ್ತು ಮೇ ಬಿ, ಆದ್ರೆ ಇಷ್ಟು ಹುದ್ದೆಗಳಿದ್ದಾವೆ. 371J KK ಕಲ್ಯಾಣ ಕರ್ನಾಟಕ ವೃಂದದ ಅಡಿನಲ್ಲಿ ಮೀಸಲಿರುವ ಹುದ್ದೆಗಳು 596. ಇದರಲ್ಲಿ ನೇರ ನೇಮಕಾತಿ ಪುರುಷ 398, ನೇರ ಮಹಿಳಾ 133, ಸೇವಾ ನಿರತ ಪುರುಷ 46, ಸೇವಾ ನಿರತ ಮಹಿಳಾ 14, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 5 ಹುದ್ದೆಗಳು ಮೀಸಲು ಇರುವಂಥದ್ದು.
ಸೊ ಈ ಹುದ್ದೆಗಳಿಗೆ ಅರ್ಹತೆ ಏನು ಅಂತಂದ್ರೆ ನಾನು ಮೊದಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ ನಿಮಗೆ ಸೊ PUC ಅಥವಾ ತತ್ಸಮಾನ, ಅಲ್ಲಿ CBSE, ISC ಹಾಗೇನೆ NIOS, ಹಾಗೇನೆ NIOS ಅಂದ್ರೆ 12ನೇ ತರಗತಿ ಪರೀಕ್ಷೆ ಬರೆದಿರೋರಿಗೆ, ಹಾಗೇನೆ ಇತರೆ ರಾಜ್ಯಗಳಲ್ಲಿ ಏನಾದ್ರು ನೀವು ಆಲ್ರೆಡಿ PUC ನ ಓದಿ ಇಲ್ಲಿ ಬಂದು ಕರ್ನಾಟಕದವರೇ ಆಗಿದ್ದು ಇತರೆ ರಾಜ್ಯಗಳಲ್ಲಿ ಓದಿರ್ತೀರಾ PUC ನ, ಬಟ್ ಇಲ್ಲಿ ಬಂದಿರ್ತೀರಾ ಡೆಪ್ಯುಟೇಷನ್ ಮೇಲೋ ಏನೋ ನಿಮ್ಮ ಪೇರೆಂಟ್ಸ್ ಗಳೇನಾದ್ರು ಯಾವ್ದಾದ್ರು ಸರ್ಕಾರಿ ಹುದ್ದೆಗಳಾಗಿ ಅಥವಾ ಅವರು ಖಾಸಗಿ ಹುದ್ದೆಗಳಿಗೆ ಅಲ್ಲೋಗಿರ್ತಾರೆ ಮತ್ತೆ ಇಲ್ಲಿಗೆ ಬಂದಿರ್ತಾರೆ. ಸೊ ನೀವು ಅಲ್ಲಿ PUC ನ ಪಡ್ಕೊಂಡಿರ್ತೀರಾ ಅಂತಿದ್ರೆ ಸೊ ಆ ಒಂದು PUC ನೂ ಸಹ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ NIOS ನಡೆದಂತಹ 12ನೇ ತರಗತಿ ಒಂದು ಪಬ್ಲಿಕ್ ಎಕ್ಸಾಮ್ಸ್ಗಳು ಅಂದ್ರೆ SSC ಅಂತ ನಾವಿಲ್ಲಿ ಕರಿತೀವಿ. ಸೊ ಆ ಒಂದು ಪಬ್ಲಿಕ್ ಎಕ್ಸಾಮ್ಗಳನ್ನ ಪಾಸ್ ಮಾಡಿರೋರು, ಸೊ ಹಾಗೇನೆ ITI ಡಿಪ್ಲೊಮಾ ಪಾಸ್ ಮಾಡಿರೋರು ಸಹ ಅರ್ಜಿನ ಸಲ್ಲಿಸಬಹುದು. ಆದರೆ NIOS ನಡೆಸುವಂತಹ ಒಂದು ಭಾಷೆ ಪರೀಕ್ಷೆಯನ್ನ ನೀವು ಪಾಸ್ ಮಾಡಿರಬೇಕು, ಇದು ನೆನಪಿರಲಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ವಯಸ್ಸಿನ ಅರ್ಹತೆಯನ್ನ ಒಂದು ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕನ್ಸಿಡರ್ ಮಾಡಬೇಕಾದ್ರೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಈ ಹುದ್ದೆಗಳಿಗೂ ಸಹ ಸಾಮಾನ್ಯವಾಗಿ ಒಂದು ಇತರೆ ಸರ್ವಿಸಸ್ FDA, SDA ಹಾಗೆಯೇ KS ಈ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆಯನ್ನ ಮಾಡ್ತಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಹುದ್ದೆಗಳಿಗೂ ಸಹ ಒಂದು ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿರೋದು ತುಂಬಾ ಆಶ್ಚರ್ಯಕರ. ಹಾಗೆಯೇ ಒಂದು ಕರ್ನಾಟಕ ರಾಜ್ಯದ ನಿರುದ್ಯೋಗಿ ಪ್ರಜೆಗಳಿಗೆ ಇದೊಂದು ಭರ್ಜರಿ ಅವಕಾಶನೂ ಸಹ, ಭರ್ಜರಿ ಗುಡ್ ನ್ಯೂಸ್ ಸಹ. ಯಾಕಂದ್ರೆ ಈ ರೀತಿ ಪೊಲೀಸ್ ಒಂದು ಏನು ರಕ್ಷಣೆಗೆ ಸಂಬಂಧಿಸಿದಂತಹ ಹುದ್ದೆಗಳಿಗೆ ಬಂದಾಗ ಈ ರೀತಿ ವಯೋಮಿತಿ ಸಡಿಲಿಕೆಯನ್ನ ಕೊಡೋದು ತೀರಾ ಕಡಿಮೆ. ಅದರಲ್ಲೂ 5 ವರ್ಷ ಕೊಟ್ಟಿದ್ದಾರೆ ಅಂದ್ರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್. ಅದರಲ್ಲಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 28 ಇರುತ್ತೆ ಸಾಮಾನ್ಯವಾಗಿ, ಇದು ಈಗ 33 ವರ್ಷದವರೆಗೆ. OBC ಅವರಿಗೆ 35, 30 ಇರುತ್ತೆ. ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ ಅವರಿಗೆ 38 ವರ್ಷದವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಅದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ. ಸೊ ನೆನ್ಪಿಡಿ. ಇನ್ನು ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕನ್ಸಿಡರ್ ಮಾಡಿದಾಗ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷದವರೆಗೆ, ಇನ್ನು OBC ಅಭ್ಯರ್ಥಿಗಳಿಗೆ 40 ವರ್ಷದವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನ ನೀಡಿದ್ದಾರೆ. ನೆಕ್ಸ್ಟ್ ಪ್ರಮುಖ ದಿನಾಂಕಗಳಿಗೆ ಒಂದು ಮಾಹಿತಿಗೆ ಬಂದ್ರೆ ಜೂನ್ 8ರಿಂದ ಜುಲೈ 3ರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ನೀವು ಜುಲೈ 4ರವರೆಗೆ ಆನ್ಲೈನ್ ಮೂಲಕ ನೀವು ಪೇಮೆಂಟ್ನ, ಪರೀಕ್ಷಾ ಶುಲ್ಕ ಹಾಗೆ ಅಪ್ಲಿಕೇಶನ್ ಶುಲ್ಕನ ನೀವು ಪಾವತಿ ಮಾಡಲಿಕ್ಕೆ ಒಂದು ಅವಕಾಶವನ್ನ ನೀಡಲಾಗಿದೆ. OBC ಅವರಿಗೆ 750 ರೂಪಾಯಿ, ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಾಗೆಯೇ ಪ್ರವರ್ಗ 1 ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೆಯೇ ತೃತೀಯ ಲಿಂಗಿಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಶುಲ್ಕನ ಒಂದು ನಿಗದಿ ಮಾಡಿರುವಂಥದ್ದು. ಈ ಒಂದು ಹುದ್ದೆಗಳಿಗೆ ಜಸ್ಟ್ ಇನ್ನೆರಡೇ ತಿಂಗಳು ಬಾಕಿ ಇರೋದು ಪರೀಕ್ಷೆಯನ್ನ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸಲಿಕ್ಕೆ. ಸೊ ಈಗ ಜಸ್ಟ್ ಯಾರು PUC ಪಾಸ್ ಆಗಿದ್ದಾರೋ ಅವರು ತುಂಬಾ ಒಂದು ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ಗೆ ಹೋದ್ರೆ, ಇನ್ನು ಕೆಲವರು ಮಾತ್ರ ನಾನು ಸರ್ಕಾರಿ ಹುದ್ದೆ ಪಡಿಬೇಕು ಅಂತೇಳಿ ಒಂದು ದೂರ ಶಿಕ್ಷಣ ಹಾಗೆಯೇ KSOUಗಳಲ್ಲಿ ಮುಕ್ತ ಯೂನಿವರ್ಸಿಟಿಗಳಲ್ಲಿ ಪದವಿ ಪಾಸ್ ಮಾಡ್ಕೊಂಡ್ರಾಯ್ತು, ಈಗಲಿಂದನೇ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಓದ್ಕೋಬೇಕು ಅಂತೇಳಿ ನೀವೆಲ್ಲ ಓದ್ಕೋತಾ ಇರ್ತೀರಾ. ಅವ್ರಿಗೆ ಬಹುಶಃ ಕಷ್ಟ ಆಗ್ಬೋದು, ಯಾಕಂತಂದ್ರೆ ತುಂಬಾ ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋರು ಇದ್ದಾರೆ. ಆದ್ರೂ ಸಹ ನೀವು ಅರ್ಜಿ ಸಲ್ಲಿಸೋದಕ್ಕೆ ಮಿಸ್ ಮಾಡ್ಕೋಬೇಡಿ, ಅರ್ಜಿನ ಸಲ್ಲಿಸಿ. ಆದರೆ ನಿಮಗೆ 2 ತಿಂಗಳುಗಳ ಮಾತ್ರ ಕಾಲಾವಕಾಶ ಇರೋದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಸಹ ಒಂದು ತಯಾರಿನ ನಡೆಸಲಿಕ್ಕೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆಗಸ್ಟ್ 2ರಂದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಸೊ ಬೆಳಿಗ್ಗೆ 10:30ರಿಂದ 12ರವರೆಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ 100 ಅಂಕಗಳಿಗೆ 100 ಪ್ರಶ್ನೆಗಳನ್ನ ಕೇಳುವ ಮೂಲಕ 1.5 ಗಂಟೆ ಟೈಮ್ ಮಾತ್ರ, 90 ನಿಮಿಷ ಮಾತ್ರ ಪರೀಕ್ಷೆ ಇರುತ್ತೆ. ಸೊ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ, ಸೆಲೆಕ್ಷನ್ ಎಕ್ಸಾಮ್ಗಳ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನ ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಇವಾಗ ಜಸ್ಟ್ ಇಷ್ಟು ಮಾತ್ರ ಇರಲಿ. ಸೊ ಇದಿಷ್ಟು ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಮಾಡಲಿಕ್ಕೆ, ನೇರ ನೇಮಕಾತಿ ಮಾಡಲಿಕ್ಕೆ ಒಂದು 3991 ಹುದ್ದೆಗಳಿಗೆ ಭರ್ಜರಿ ನೋಟಿಫಿಕೇಶನ್ ಬಿಡುಗಡೆ ಮಾಡಿರುವಂಥದ್ದು. ಸೊ ಈ ಹುದ್ದೆಗಳ ಬಗ್ಗೆ ಇನ್ನಷ್ಟು ಪ್ರಮುಖ ಮಾಹಿತಿ ನೀವು ನೆನಪಿಡಬೇಕಾದದ್ದು, ಹಾಗೆಯೇ ಇತರೆ ಒಂದು ಡೀಟೇಲ್ಸ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ಈ ವಿಡಿಯೋ ನೋಡಿದವರು ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ, ಹಾಗೆಯೇ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಬಾಯ್.